ಅಂಗನವಾಡಿಯ ಬಗ್ಗೆ ಯಾಕೆ ಇಷ್ಟು ತಾತ್ಸಾರ ಅನ್ನೋ ಪ್ರಶ್ನೆ. ಬಡವರ ಮಕ್ಕಳು ಓದುವ ಅಂಗನವಾಡಿಯ ಬಗ್ಗೆ ನಿರ್ಲಕ್ಷ್ಯ ಯಾಕೆ? ಬೀಳುವ ಸ್ಥಿತಿಗೆ ತಲುಪಿದ್ರೂ ಕೂಡ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಲಾಗ್ತಾ ಇದೆ. ಶೆಡ್ನಲ್ಲಿಗೆ ಅಂಗನವಾಡಿ ನಡೆಸುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಿಸಿಲಿನ ಬೇಗೆಯಲ್ಲಿ ತತ್ತರಿಸ್ತಾ ಇದ್ದಾರೆ ಮಕ್ಕಳು ಪಾಪ. ಕೊಪ್ಪಳದ ಕುವೆಂಪು ನಗರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ 2014-15ರಲ್ಲಿ ನಿರ್ಮಾಣಗೊಂಡಿರುವಂತಹ ಅಂಗನವಾಡಿ ಶಿಥಿಲಾವಸ್ಥೆ ತಲುಪಿದೆ. ಬಾಡಿಗೆಯ ಮನೆಯಲ್ಲಿ ನಡೀತಾ ಇದೆ ಅಂಗನವಾಡಿ ಕೇಂದ್ರ. 4 ತಿಂಗಳಿಂದ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರುವ ಅಂಗನವಾಡಿ ಶೆಡ್ನಲ್ಲಿ ಆಹಾರ ತಯಾರಿಸೋದಕ್ಕೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಅಂಗನವಾಡಿಗೆ ಯಾರು ಹೋಗ್ತಾರೆ ಹೇಳಿ? ಅಂಗನವಾಡಿಗೆ ಹೋಗುವಂಥ ಮಕ್ಕಳಿಗೆ ಉತ್ತಮವಾದಂಥ ವ್ಯವಸ್ಥೆ ಇರಬೇಕಲ್ವಾ? ಪಾಪ ಜನಸಾಮಾನ್ಯರು ಅಂಗನವಾಡಿಗೆ ಈಗಲೂ ಮಕ್ಕಳನ್ನ ಕಳಿಸೋದು ಯಾರು ಅಂತಂದರೆ ಜನಸಾಮಾನ್ಯರು. ಎಲ್ಲ ಕಾನ್ವೆಂಟು, ಬೇಬಿ ಸಿಟ್ಟಿಂಗು, ಪ್ಲೇ ಹೋಮು, ಇನ್ನೊಂದು ಮತ್ತೊಂದು ಅಂತ ಹೋಗ್ತಿರ್ಬೇಕಾದ್ರೆ ಅಂಗನವಾಡಿಯನ್ನು ನಂಬ್ಕೊಂಡು ಹೋಗ್ತಾ ಇರೋ ಮಕ್ಕಳುಗಳಿದ್ದಾರೆ. ಯಾಕೆ ಅವ್ರ ಬಗ್ಗೆ ನಿರ್ಲಕ್ಷ್ಯ? ಈ ಥರದೊಂದು ಕಟ್ಟಡದಲ್ಲಿ ಅಥವಾ ಈ ಥರದೊಂದು ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳುಗಳು ಬೆಳಿಬೇಕಾ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕು ಅಲ್ವಾ? ವ್ಯವಸ್ಥೆ ಮಾಡಬೇಕು ಅಲ್ವಾ? ಬೇಸಿಗೆ, ಮಳೆ, ಚಳಿ ಎಲ್ಲವೂ ಕೂಡ ಇದೇ ಬಿಲ್ಡಿಂಗಲ್ಲಿ ಯಾವಾಗ ಬಿದ್ದೋಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಪೋಷಕರು ಮಕ್ಕಳನ್ನ ಕಳಿಸೋದಾದ್ರೂ ಹೆಂಗೆ? ಭಯ ಆಗಲ್ವಾ? ನಿಮ್ಮ ಮಕ್ಕಳುಗಳನ್ನಾದರೆ ಕಳಿಸ್ಬಿಡ್ತೀರಾ ಈ ಥರದ ಕಟ್ಟಡಕ್ಕೆ? ಯಾಕಿಷ್ಟು ತಾತ್ಸಾರ, ಯಾಕಿಷ್ಟು ನಿರ್ಲಕ್ಷ್ಯ, ಯಾಕಿಷ್ಟು ಬೇಜವಾಬ್ದಾರಿ ಗೊತ್ತಿಲ್ಲ. ಮತ್ತು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಮೂಲಭೂತ ಸೌಕರ್ಯ ಇರಬೇಕು ಅಂತೆಲ್ಲ ಮಾತಾಡ್ತೀವಿ ಕೂತ್ಕೊಂಡು. ಆದರೆ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನು ನೋಡ್ಬೇಕಿಲ್ಲಿ. ಇದೆಲ್ಲ ಬೀಳ್ತಾ ಇದೆ, ಕಣ್ಕರ್ ಬೀಳ್ತಾ ಇದೆ. ಮಳೆ ಬಂದ್ರೆ ನೀರು ಹೋಗಂಗಿಲ್ಲ ಸರಿ, ಎಲ್ಲ ಒಳಗ ಬರ್ತಾವು ನೀರೆಲ್ಲ ಕದಕ್ಕೆಲ್ಲ ಬಡ್ದು. ಇದು ಈಗ ಒಂದು 10 ವರ್ಷ ಆತೇನ್ರಿ ಅಂಗನವಾಡಿ ಆಗಿ. ಅದಕ್ಕಿಂತ ಮುಂಚೆ ಆಗಿದ್ದು 25 ವರ್ಷದ ಮನೆ ಏನೂ ಬಿದ್ದಿಲ್ಲ. ಇದು 10 ವರ್ಷದ ಮನೆನೇ ಈ ತರ ಆಗೈತೆ ಅಂದ್ಮೇಲೆ ಮಕ್ಕಳಿಗೆ ಹೆಂಗ್ ಕಳಿಸ್ತಾರ? ಈಗ ಇಲ್ಲಿಗೆ ಮಕ್ಕಳು ಕಳ್ಸಕ್ಕ ಇದು ಮಾಡ್ತಾರೆ. ಇಲ್ಲದೆಲ್ಲ ಇದೆ, ಕಾಂಕರ ಎಲ್ಲ ಓದಿರ್ತೀರಿ, ಛತ್ ಎಲ್ಲ ಒಂದ್ ರೂಮ್ ಅಂತಲ್ಲ ಎಲ್ಲಾ ರೂಮ್ನಲ್ಲೂ ಅದೇ ತರನ ಇದೆ. ಇದನ್ನೆಲ್ಲ ಡೆಮೋಲೇಷನ್ ಮಾಡಿಸಿ ಹೊಸದಾಗಿ ಸರ್, ಇದು ಕುವೆಂಪು ನಗರ ಆಶ್ರಯ ಬಡಾವಣೆಯಲ್ಲಿ 2014-15 ಸಾಲಿನಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗೈತೆ. ಈಗಾಗಲೇ ನಿರ್ಮಾಣ ಆಗಿ ಕನಿಷ್ಠ ಪಕ್ಷ 9-10 ವರ್ಷ ಆಗಿರ್ಬೇಕು. ಆದರೆ ಕೂಡ ಇಲ್ಲಿವರೆಗೆ ಇದು ಯಾವುದೋ ಥರದ 9 ವರ್ಷ 10 ವರ್ಷ ಆದ್ರೂ ಬಾಳಿಕೆ ಇಲ್ಲ. ಅಂದರೆ ಕಳಪೆ ಮಟ್ಟದ ಕಟ್ಟಡ ನಿರ್ಮಾಣ ಆಗೈತೆ. ಅಸ್ತಿತ್ವ ಪೂರ ಈಗ ಸಂಪೂರ್ಣ ಕಳೆದು ಹೋಗಿದೆ. ಕನಿಷ್ಠ ಪಕ್ಷ ನಮಗ ಇದು ಅಂಗನವಾಡಿ ಸರ್ಕಾರದಿಂದ ಯಾರು ಗುತ್ತಿಗೆದಾರ ನಿರ್ಮಾಣ ಮಾಡ್ಬೇಕಾದ್ರೆ 20ರಿಂದ 25 ವರ್ಷ ಬರ್ಬೇಕು. ಈಗ ಸ್ವಂತ ಖಾಸಗಿ ಮನೆ ಕಟ್ಬೇಕಂದ್ರೆ ಒಂದು 50 ವರ್ಷ ನಾವು ನೋಡ್ತೀವಿ. 50 ವರ್ಷ 48 ವರ್ಷ ಬರ್ತತ್ತ ಇದು. ಸರ್, ಇದು ಕುವೆಂಪು ನಗರ ಆಶ್ರಯ ಬಡಾವಣೆಯಲ್ಲಿ 2014-15 ಸಾಲಿನಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗೈತೆ. ಈಗಾಗಲೇ ಇಲ್ಲಿ ಬರ್ರಿ 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 ನೀವು ಬರ್ರಿ ನೀವು ಬರ್ರಿ. ಹಾಂ ಬರ್ರಿ ಮಲಿ ಸಾಬ್ರ. ಶಾಲೆ ಆಗಲಿ ಅಂದ್ರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇಷ್ಟೆಲ್ಲ ನಿರ್ಲಕ್ಷ್ಯ ಇದ್ರೂ ಕೂಡ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿರೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯವಸ್ಥೆ ಮಾಡೋದು ಪ್ರಯತ್ನಗಳಾದ್ರೂ ಆಗ್ತಾ ಇದೆಯಾ? ನೀತಿ ಅಂದ್ರೆ ಕೊಪ್ಪಳ ನಗರದ ಕುವೆಂಪು ನಗರದ ಬಡಾವಣೆಯಲ್ಲಿ ಬಹುತೇಕವಾಗಿ ಬಹಳಷ್ಟು ಅಂದ್ರೆ ಬಡವರ್ಗದ ಜನಾಂಗ ಅಲ್ಲಿ ವಾಸವಾಗಿರುವಂತದ್ದು. ಆ ಕಾರಣಕ್ಕಾಗಿ ಬಡವರ್ಗದ ಮಕ್ಕಳು ಓದುವ ಸಲುವಾಗಿ ಮತ್ತು ಅದರ ಜೊತೆಗೆ ಏನು ಪೂರ್ವ ಪ್ರಾಥಮಿಕ ಸಲುವಾಗಿ ಅಲ್ಲಿ ಅಂಗನವಾಡಿ ಶಾಲೆಯನ್ನ 2014-15ರಲ್ಲಿ ನಿರ್ಮಿಸಲಾಗಿದೆ. ಆದ್ರೆ ಇದೀಗ 2014-15ರಲ್ಲಿ ನಿರ್ಮಿಸಲಾದಂತ ಅಂಗನವಾಡಿ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿರುವಂತದ್ದು. ಯಾವ ಸಮಯದಲ್ಲೂ ಕೂಡ ಅದು ಕಟ್ಟಡ ಕುಸಿಯುವಂತ ತಲುಪಿರುತ್ತದೆ. ಈ ಕಾರಣಕ್ಕಾಗಿ ಅಲ್ಲಿ ಇರುವಂತ ಸುಮಾರು 56ಕ್ಕೂ ಹೆಚ್ಚು ಏನಂದ್ರೆ ಬಾಲ ಮಕ್ಕಳನ್ನ ಬೇರೆ ಕಡೆ ಅಂದ್ರೆ ಒಂದು ಖಾಸಗಿಯ ಸೆಡ್ ನಲ್ಲಿ ಇದೀಗ ಅಂಗನವಾಡಿಯನ್ನ ತೆರೆಯುವಂತ ಸ್ಥಿತಿ ಈಗ ಕುವೆಂಪು ನಗರದಲ್ಲಿ ಉಂಟಾಗಿರುತ್ತದೆ. ಈ ಬಗ್ಗೆ ಅಲ್ಲಿನ ಏನಂದ್ರೆ ಪೋಷಕರು ಬಹಳಷ್ಟು ಬಾರಿ ಏನಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ರೀತಿ ಅಂತಂದ್ರೆ ಈಗಾಗಲೇ ಇರುವಂತ ಕಟ್ಟಡ ಶಿಥಿಲವಾಗಿ ಬಂದು ತಲುಪಿದೆ.
ಯಾವ ಸಮಯದಲ್ಲಿ ಬಂದು ಬಿಡಬಹುದು. ಆ ಕಾರಣಕ್ಕಾಗಿ ಖಾಸಗಿ ಸೆಟ್ ನಲ್ಲಿ ಈಗ ಅಂಗನವಾಡಿ ಕೇಂದ್ರ ನಡೀತಾ ಇದೆ. ಅಲ್ಲಿ ಕೂಡ 56 ಮಕ್ಕಳು ಕೂಡ ಏನಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಪಡೆಯಲು ಹೋಗ್ತಾ ಇದ್ದಾರೆ. ಆದ್ರೆ ಅಲ್ಲಿ ಏನಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಅಡಿಗೆ ಮಾಡಲು ಕೂಡ ಒಂದು ಸ್ಥಳಾವಕಾಶ ಇಲ್ಲ. ಆ ಕಾರಣಕ್ಕಾಗಿ ಮಕ್ಕಳಿಗೆ ತೊಂದರೆ ಆಗ್ತದೆ ಮತ್ತು ಪೂರ್ವ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಡಿ ಮತ್ತು 2014-15 ಬಹಳ ವರ್ಷ ಅಲ್ಲ 10 ವರ್ಷ ಆಯಿತು. ಆದ್ರೆ ಆ ಕಳಪೆ ಕಾಮಗಾರಿ ಆಗಿದೆ. ಈ ಕಾರಣಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಡ್ಬೇಕಂತ ಕೇಳಿಕೊಂಡ್ರು ಸಹ ಇದುವರೆಗೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗಮನಿಸಿಲ್ಲ. ಆ ಕಾರಣಕ್ಕಾಗಿ ಪೋಷಕರ ಆಗ್ರಹ ಅಂದ್ರೆ ಅಧಿಕಾರಿಗಳು ಬಂದು ಭೇಟಿ ನೀಡಿ ಹೊಸ ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಿಕೊಡ್ಬೇಕನ್ನೋದು ಆಗ್ರಹವಿರುತ್ತದೆ. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.